ಸ್ವಲ್ಪ ಈ ಮೈಕ್ ಇಟ್ಕೊಂಡ್ರೆ ಒಂಚೂರು ಭಯ ಆಗುತ್ತೆ. ಯಾವಾಗಲೂ ಇಲ್ಲಿ ಹಾಕೋತಾ ಇದ್ವಿ ಮೈಕು, ಸೊ ಅವಾಗ ನಮಗೆ ನಮ್ಮ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ. ಈ ಮೈಕ್ ಸ್ವಲ್ಪ ಎಕೋ ಇದೆಯಲ್ಲ, ಒಂಚೂರು ಭಯ ಆಗ್ತಾ ಇದೆ. ಸೊ ಹೊಸ ಕನಸು, ಫಸ್ಟ್ ಪ್ರಾಜೆಕ್ಟ್, ಸ್ವಲ್ಪ ಢಗ್ ಢಗ್ ಅಂತ ಇದೆ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಫಂಬಲ್ ಆದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಎಸ್, ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ವೆಲ್ಕಮ್. ಈಗಲೇ ಥ್ಯಾಂಕ್ ಯು ಹೇಳಿಬಿಟ್ರೆ ಸರಿ ಆಗಲ್ಲ, ಯಾಕಂದರೆ ಪ್ರೀತಿಯಿಂದ ಎಲ್ರಿಗೂ ಕೂಡ ಕರೆದೆ, ಒಂದು ಫೋನ್ ಕಾಲ್ಸಿಂದ ಕರೆದೆ, ಎಲ್ಲರೂ ತುಂಬ ಪ್ರೀತಿಯಿಂದ ಬಂದ್ರಿ. ಆ್ಯಂಡ್ ನನ್ನ ಎಲ್ಲ ಸೆಲೆಬ್ರಿಟಿ ಸ್ನೇಹಿತರು ಕೂಡ ಬಂದಿದ್ದೀರಿ. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಪ್ರತಿ ಸಲನೂ ಕೂಡ ನಮ್ಮ ಹುಡುಗರು ಏನೋ ಒಂದು ಮಾಡಬೇಕು ಅಂತ ಅಂದಾಗ ನಮ್ಮ ಮೀಡಿಯಾ ಫ್ರೆಂಡ್ಸ್ಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಒಂದೊಂದು ಫೋನ್ ಕಾಲ್ ಮಾಡಿದೆ. ಸೊ ಹಾಗಾಗಿ ಎಲ್ಲರೂ ಪ್ರೀತಿಯಿಂದ ನಮ್ಮ ಹುಡುಗ ಏನೋ ಮಾಡ್ತಾ ಇದ್ದಾನೆ, ಅವನಿಗೊಂದು ಸಪೋರ್ಟ್ ಮಾಡೋಣ ಅಂತ ಬಂದಿರುವಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಫ್ಯಾಮಿಲಿ ಬಂದಿದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ನನ್ನ ತಂಗಿ ಆ್ಯಂಡ್ ನಮ್ಮ ಭಾವ ಇದ್ದಾರೆ. ಸೊ ಇದು ನನ್ನ ಫ್ಯಾಮಿಲಿ. ಸೊ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿನ ನಾನು ಇವಾಗ ನೋಡ್ತಾ ಇದ್ದೀನಿ. ಸೊ ಬಹಳ ಖುಷಿ ಆಗ್ತಾ ಇದೆ. ಬಂದಂಥ ಎಲ್ಲರೂ ಕೂಡ ಮತ್ತೆ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಫಸ್ಟ್ ಹೋಸ್ಟಿಗೂ ವೆಲ್ಕಮ್ ಮಾಡೋಣ ನಾವು. ತುಂಬ ಟೈಮ್ ಇನ್ ದ ಹಿಸ್ಟ್ರಿ ನನ್ನ 11 ವರ್ಷದಲ್ಲಿ ನನಗೊಬ್ರು ವೆಲ್ಕಮ್ ಹೇಳಿರೋದು. ತುಂಬ ದೊಡ್ಡ ಈವೆಂಟನ್ನು ಮಾಡೋವಂಥವ್ರು. ಇವತ್ತು ನಿಮ್ಮ ದಿನ. ದಯವಿಟ್ಟು ಇದೀಗ ಯಾರು ರಿಲೀಸ್ ಮಾಡ್ತಾ ಇದ್ದಾರೆ ನಿಮ್ಮ ಅತ್ಯಂತ ಒನ್ ಆಫ್ ದಿ ವೆರಿ ಸ್ಪೆಷಲ್ ಡೇ ಆಗಿರೋದ್ರಿಂದಾಗಿ ಟಾಪ್ ನಾಚ್ ಸುಂದ್ರಿ ಹಾಡನ್ನು ಯಾರು ರಿಲೀಸ್ ಮಾಡಬೇಕು ಅಂತ ನಿಮ್ಮ ಆಸೆ ಯಶವಂತ್? ರಿಲೀಸ್ ಯಾರು ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಇಂಟ್ರಡಕ್ಷನ್ ನನ್ನ ಬಗ್ಗೆ ಕೊಟ್ಬೋಣ ಅಂತ. ಕೆಲವ್ರು ಗೊತ್ತಿದೆ, ಕೆಲವ್ರು ಗೊತ್ತಿಲ್ಲ. ಸೊ 2018 ನನ್ನ ಮಾಧ್ಯಮದ ಜರ್ನಿಯನ್ನು ಶುರು ಮಾಡ್ತೀನಿ. ಸೊ ಅಲ್ಲಿಂದ ನಂದೇ ಕೆಲವೊಂದು ಮಾಡ್ತಾ ಒಂದಷ್ಟು ಹೋಗ್ತಿದ್ದಂಗೆ ನೆಟ್ವರ್ಕ್ ಬೆಳೀತಾ ಹೋಯಿತು. ನಾನು ಒಂದಷ್ಟು ಮಾಧ್ಯಮದಲ್ಲಿ ಸ್ವಲ್ಪ ಪರಿಣಿತನಾದೆ. ಸೊ ಹೋಗ್ತಾ ನೆಟ್ವರ್ಕ್ ಚೆನ್ನಾಗಾಯಿತು. ಯಾವತ್ತಿಗೂ ಒಂದು ಕನಸನ್ನ ಕಾಣ್ತಾ ಇದ್ದೆ, ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ. ಆ್ಯಂಡ್ ನಾನು ಯಾವತ್ತೂ ಬರ್ಡೇನ ಮಾಡ್ಕೊಳ್ಳಿಲ್ಲ. ಆಫ್ಟರ್ 18-19 ಇಯರ್ಸ್ ಆದಮೇಲೆ ಬರ್ಡೇನ ಮಾಡ್ಕೊಳ್ಳಿಲ್ಲ. ಬಿಕಾಸ್ ನನ್ನ ಬರ್ಡೇ ಬರೋದು December 25. ಪ್ರತಿ ವರ್ಷದ ಕೊನೆಯಲ್ಲಿ ಬರುತ್ತೆ. ಜನವರಿಯಿಂದ ಶುರು ಮಾಡಿದ್ರೆ ಒಂದ್ಸರಿ ತಿರುಗಿ ನೋಡಿದ್ರೆ ನಾನು ಏನು ಮಾಡಿದೆ, ಏನಕ್ಕೋಸ್ಕರ ಬರ್ಡೇ ಮಾಡ್ಕೋಬೇಕು ಅಂತ ಪ್ರತಿ ಸಲ ಅನ್ನಿಸ್ತಾ ಇತ್ತು. ಆ್ಯಂಡ್ ಈ ಸಾಂಗ್ ಆದಮೇಲೆ ನಾವು ಅಪ್ಪಂಗೆ ಹೇಳಿದೆ, ಅಪ್ಪ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು, ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರಿಬೇಕು ಅಂತ ಹೇಳ್ತಾ ಇದ್ದೆ. ಯಾಕೆ ಪ್ರೆಸ್ ಮೀಟು, ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಆಗುತ್ತೆ ನೋಡು ಅಂತ ಅಂದರು. ಬರ್ಡೇ ಅಂತೂ ಮಾಡಿ ಎಲ್ಲೂ ಖರ್ಚು ಮಾಡಲ್ಲ, ಬಟ್ ಪ್ರೆಸ್ ಮೀಟ್ ಮಾಡಿ. ಸೊ ನನ್ನ ಒಂದು ಕನಸಿನ ಮೊದಲನೇ ಹೆಜ್ಜೆ, ಸೊ ಟಾಪ್ ನಾಚ್ ಸುಂದರಿ ಅಂತ ಏನಿದೆ, ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಸಾಕ್ಷಿ ಆಗಲಿ. ಸೊ ಆ ಒಂದು ಕಾರಣಕ್ಕೆ ಒಂದು ಪ್ರೆಸ್ ಮೀಟ್ ಮಾಡೋಣ, ನನ್ನ ಫ್ರೆಂಡ್ಸ್ಗಳ ಒಟ್ಟಿಗೆ ಈ ಒಂದು ಕನಸನ್ನ ಅವ್ರಿಗೆ ತೋರಿಸೋಣ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದು. ಆ್ಯಂಡ್ ನನ್ನ ಫ್ಯಾಮಿಲಿ ಸ್ವಲ್ಪ ನನ್ನ ಫೇಲ್ಯೂರ್ಸ್ಗಳೇ ಜಾಸ್ತಿ ನೋಡಿರೋದು. ಸೊ ಹಾಗಾಗಿ ನನ್ನ ಫಸ್ಟ್ ಸ್ಟೆಪ್ ಏನಿದೆ, ಸೊ ಪ್ರತಿಯೊಬ್ಬರು ಒಂದು ನೋಡಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಲಾಂಚ್ ಬಗ್ಗೆ ಹೇಳ್ತಾ ಇದ್ರಿ. ಲಾಂಚ್ ಅಂತ ಬಂದಾಗ ಪ್ರೀತಿಯಿಂದ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ. ನನ್ನ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ನನ್ನ ಫ್ಯಾಮಿಲಿ ಇದ್ದಾರೆ, ನನ್ನ ಸೆಲೆಬ್ರಿಟಿ ಸ್ನೇಹಿತರಿದ್ದಾರೆ. ಸೊ ಇವ್ರುಗಳಿಂದನೇ ಒಂದು ಲಾಂಚ್ ಮಾಡಿಸ್ಬೇಕು ಅಂತ ಬಹಳ ಖುಷಿ ಆಯಿತು. ಯಾಕಂದರೆ ಸಪೋರ್ಟ್ ಮಾಡೋಕ್ಕೆ ಅಷ್ಟು ವಿತೌಟ್ ನಮ್ಮ ಹುಡುಗ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ಸೊ ಇವ್ರ ಕೈಲಿ ನನಗೆ ಲಾಂಚ್ ಮಾಡಿಸ್ಬೇಕು ಅಂತ ಆಸೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಎಲ್ಲರೂ ಒಂದ್ಸರಿ ಲಾಂಚ್ ಅಂತ ಅಂದರೆ ನನ್ನ ಸಾಂಗ್ ಇಲ್ಲಿ ಪ್ಲೇ ಆಗುತ್ತೆ. ಹೆಂಗೆ ಅನ್ನಿಸ್ತು ಸಾಂಗ್? ಎನರ್ಜಿ ಇಲ್ಲ. ಎಸ್, ಥ್ಯಾಂಕ್ ಯು ಸರ್. ಸೊ ಫಸ್ಟ್ ನನ್ನ ಟೀಮ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಯಾಕೆ ಅಂತಂದರೆ ಸಾಕಷ್ಟು ವರ್ಷಗಳಿಂದ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಏನಂತ ಗೊತ್ತಿರಲ್ಲ. ಪ್ರಾಪರಾಗಿ ಒಂದಷ್ಟು ಕುತ್ಕೊಂಡಾಗ ಇಂಥದ್ದು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಈ ಟೀಮ್ ಬಂದಾಗಲೇ ಗೊತ್ತಾಗಿದ್ದು ನನಗೆ. ಸೊ ಫಸ್ಟ್ ನಮ್ಮ ಡೈರೆಕ್ಟ್ರಿಂದ ಶುರು ಮಾಡಿಬಿಡ್ತೀನಿ. ಎಸ್, ಸೊ ಸುದರ್ಶನ್ ಅಂತ ಬಹಳ ವರ್ಷಗಳ ಪರಿಚಯ. ಸೊ ಒಂದಷ್ಟು ಅಂದರೆ ಫಸ್ಟ್ ಇವರು ಬರೆದಿರುವಂಥ ಒಂದು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಟಾಪ್ ಟು ಬಾಟಮ್ ಗಾಂಚಲಿ ಅಂತ ಬರೆದಂಥವ್ರು ಇವರೇ. ಸೊ ಅಲ್ಲಿಂದ ಪರಿಚಯ ಆದರು. ಒಂದಷ್ಟು ಏನಾದರೂ ಒಂದು ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಂಡಾಗ ನನಗೊಂದಷ್ಟು ಫಸ್ಟ್ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ವಲ್ಪ ಭಯ. ಹಾಗಾಗಿ ಡೈರೆಕ್ಟರ್ ಈ ಥರದ್ದು ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಏನಾದರೂ ಅಂತ ಅಂದಾಗ ಸೊ ಕಾನ್ಸೆಪ್ಟನ್ನ ಕೊಟ್ಟಿದ್ದು ನನಗೆ ಇವರೇ. ಸೊ ನಮ್ಮ ಡೈರೆಕ್ಟ್ರಿಂದನೇ ಶುರು ಮಾಡಿಬಿಡ್ತೀನಿ ಮಾತು. ಅಲ್ಲಿ ಚೆನ್ನಾಗಿ ಕೂತಿದ್ದೆ, ಇಲ್ಲಿ ಬರ್ತಾ ಇದ್ದಂಗೆ ಫೌಂಡೇಶನ್ ಎಲ್ಲ ಅಲ್ಲಾಡ್ತಿದೆ. ಸೊ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಯಶವಂತ್ ಪರವಾಗಿ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನೆಲ್ಲ ಸ್ನೇಹಿತರಿಗೂ ಇಲ್ಲಿ ತುಂಬ ಜನ ಕೂತಿದ್ದೀರಾ. ಸೊ ಎಲ್ಲರಿಗೂ ಕೂಡ ಯಶವಂತ್ ಪರವಾಗಿ ಮತ್ತು ನನ್ನ ಪರವಾಗಿ ತುಂಬ ಥ್ಯಾಂಕ್ ಯು. ಯಶವಂತ್ ನನಗೆ 2016-17 ನನ್ನ ಫಸ್ಟ್ ಸಿನಿಮಾ ಗಾಂಚಲಿ ಅಂತ. ಸೊ ಅಲ್ಲಿಂದ ನನಗೆ ಪರಿಚಯ. ಅವತ್ತಿಂದ ಏನೋ ಮಾಡೋಣ ಅಂತ ಅನ್ಕೊಂಡು ಬರ್ತಾಯಿದ್ವಿ. ಅದಾದಮೇಲೆ ಮತ್ತೊಂದು ಸಿನಿಮಾಗೆ ಏನೋ ಆಫರ್ ಕೊಟ್ಟೆ ನಾನು ಮಾಡೋಣ ಅಂತ, ಅದೇನೋ ಆಗಲಿಲ್ಲ. ಸೊ ಮುಂದೆ ನನ್ನ ಡೈರೆಕ್ಷನಲ್ಲೇ ಒಂದು ಸಿನಿಮಾ ಮಾಡ್ತೀನಿ, ಯಶೋಗಂತೂ ಕನ್ಫರ್ಮ್ ಆಗಿ ಮಾಡ್ತೀನಿ.
ಅದಾದಮೇಲೆ ರೀಸೆಂಟ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ ಮಂಗಳ ಅಂತ. ಸೊ ಆವಾಗ ಶೂಟ್ ಮಾಡ್ತಿದ್ದೆ, ಆ ಗ್ಯಾಪಲ್ಲಿ ಯಶ್ವಂತ್ ಬಂದ್ಬಿಟ್ಟು ಹಿಂಗೆ ಹೇಳಿದ್ರು ಏನೋ ಒಂದು ಮಾಡೋಣ ಡೈರೆಕ್ಟ್ರೆ ಅಂತ. ಆವಾಗ ಸೊ ಲಿರಿಕ್ ಆ್ಯಕ್ಚುಲಿ ನಾನು ಬರೀಬೇಕಾಗಿತ್ತು, ಸೊ ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಹಾಗಾಗಿ ಬ್ರದರ್ ಬರೆದಿದ್ದಾರೆ, ಚೆನ್ನಾಗಿದೆ ಬ್ರದರ್, ಲಿರಿಕ್ ಚೆನ್ನಾಗಿದೆ. ಸೊ ಅವತ್ತು ಬಂದ್ಬಿಟ್ಟು ಕಾನ್ಸೆಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಸರಿ ಶೂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಾಗ ಇಡೀ ಟೀಮ್ನ ಆ್ಯಕ್ಚುಲಿ ಯಶ್ವಂತ್ ನನಗೆ ಪರಿಚಯ ಮಾಡಿಸಿದ್ರು. ಸೊ ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡಿದ್ದು ನನಗೆ ಸೀರಿಯಸ್ಲಿ ಹೇಳ್ತೀನಿ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿಜ ಅಂದ್ಕೊಂಡಿರಲಿಲ್ಲ. ಓಕೆ ಆ್ಯಂಕರ್ ಅಲ್ವಾ, ಸೊ ಏನೋ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ನಾನು ಪ್ರಾಕ್ಟೀಸ್ಗೂ ಕರೆದ್ರು ಇವರು, ನಾನು ಹೋಗಲಿಲ್ಲ ನೋಡಲಿಕ್ಕೆ, ನನ್ನ ಸ್ಕ್ರಿಪ್ಟ್ ಅವ್ರು ಕರೆದಿದ್ರಿಂದ. ಸೊ ಸೆಟ್ಟಿಗೆ ಬಂದಾಗ ನೋಡಿದೆ ಏನೋ ಮಾಡ್ತಾನೆ ಅಂತ ನನಗೆ ಗೊತ್ತಾಯಿತು. ಆವಾಗ ಅಂದ್ಕೊಂಡೆ ಓಕೆ ಏನೋ ಒಂದು ಆಗುತ್ತೆ ಕಡೆಯಿಂದ ಅಂತ. ಸೊ ಅಫಿಷಿಯಲಿ ವೆಲ್ಕಮ್ ಟು ಸ್ಯಾಂಡಲ್ವುಡ್ಡು. ಹಿಂಗೆ ಇರು ನೀನು, ಆಯಿತಾ, ಇನ್ನೂ ಜಾಸ್ತಿ ಮಟ್ಟದಲ್ಲಿ ಬೆಳಿ. ಯಶ್ವಂತ್ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅವ್ನು ಯಾವತ್ತೂ ನಾನು ಹೀರೋ ಅಂತಲೇ ಕರೆಯೋದು, ಅಂತ ಯಾವತ್ತೂ ಕರೆಯೋದೇ ಇಲ್ಲ, ಹೀರೋ ಅಂತಲೇ ಕರಿತೀನಿ. ಹಾಗೆ ಬೇಗ ಹೀರೋ ಆಗು, ಬೇಗ ಜೊತೆಲಿ ಒಂದು ಸಿನಿಮಾ ಮಾಡೋಣ. ಸೊ ಪ್ರಕೃತಿಯವರು ಅಷ್ಟೇ, ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಆಲ್ ದ ಬೆಸ್ಟ್ ಮ್ಯಾಮ್, ನಿಮಗೂ ಒಳ್ಳೇದಾಗಲಿ. ಸೊ ಇದು ನಂದೇನಿಲ್ಲ ಇದರಲ್ಲಿ, ನನ್ನ ಕ್ರೆಡಿಟ್ ಏನೂ ಇಲ್ಲ. ಇದು ಕಂಪ್ಲೀಟ್ ಕ್ರೆಡಿಟ್ ಇವ್ರು ಬಂದ್ಬಿಟ್ಟು ರಾಮ್ ಚರಣ್. ಆ್ಯಕ್ಚುಲಿ ಇವ್ರು ಮಾಡಿರೋದು, ನಂದೇನು ಇಲ್ಲ ಅಲ್ಲಿ. ಸೊ ಜಸ್ಟ್ ನಾನು ಅವ್ರಿಗೆ ಸಪೋರ್ಟಿವ್ ಆಗಿದ್ದೆ ಅಷ್ಟೇ. ಅದ್ರ ಜೊತೆಗೆ ಲಿರಿಕ್ ಬರೆದಿದ್ದಾರೆ ಬ್ರದರು, ಹಾಗೆ DOP ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಸಾಂಗು ಫಸ್ಟ್ ಸ್ಟೆಪ್ ಆಗಲಿ ಯಶುಗೆ, ಇದರಿಂದ ಇನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಆದಷ್ಟು ಬೇಗ ಒಂದು ಸಿನಿಮಾ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಭೇಟಿಗಳಿಗೂ ನನ್ನ ನಮಸ್ಕಾರ. ಸುಮಾರು ಸಿನಿಮಾಗಳಿಗೆಲ್ಲ ಕೆಲಸ ಮಾಡಿದ್ದೀವಿ. ಎಷ್ಟೇ ಕೆಲಸ ಮಾಡಿದ್ರು ಈ ವೇದಿಕೆಗೆ ಬರೋದಕ್ಕೆ ಮತ್ತು ಮಾಧ್ಯಮನ ಫೇಸ್ ಮಾಡೋಕ್ಕೆ ಇದೇ ಮೊದಲನೇ ವೇದಿಕೆ ನನಗೆ. ಯಶವಂತ್ ಅವರು ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಒಂದು ಸಿನಿಮಾ ಫೋಟೋಶೂಟ್ ನಡೀತಾ ಇತ್ತು, ಅಲ್ಲಿ ಡಿಜಿಟಲ್ ಪ್ರಮೋಷನ್ಗೆ ಅಂತ ಬಂದಾಗ ನಾನು ಸುಮಾರು ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ. ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ತಿದ್ರು, ಆ್ಯಕ್ಚುಲಿ ನೋಡೋಕ್ಕೂ ಚೆನ್ನಾಗಿದ್ದಾರೆ. ಸೊ ಹಂಗಾಗಿ ಹೋಗಿ ಮಾತಾಡಿಸ್ದೆ, ಈ ಥರ ನಾನು ಲಿರಿಕ್ ರೈಟರ್ ಬ್ರದರ್, ಏನಾದರೂ ಮಾಡ್ಬೇಕಂತಿದ್ದೀನಿ. ಆವಾಗ ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಯಿತು. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಸಾಂಗ್ ಮಾಡೋಣ. ಆ್ಯಕ್ಚುಲಿ ಸಾಂಗ್ ಆಗಬೇಕಾಗಿದ್ದು ಈಗಲ್ಲ, ಡಿಸೆಂಬರ್ಗೆ ಆಗಬೇಕಾಗಿದ್ದು. ಡಿಸೆಂಬರ್ 25 ಅವ್ರ ಬರ್ಡೇಗೆ ಲಾಂಚ್ ಮಾಡೋ ಪ್ಲಾನಲ್ಲಿದ್ದರು. ಕಾರಣಾಂತರಗಳಿಂದ ನಾನು ಬೇರೆ ಸಿನಿಮಾಗಳ ಕೆಲಸ ಮಾಡ್ತಿದ್ದೆ, ಹಂಗಾಗಿ ಮುಂದೆ ಹೋಗ್ತಾ ಡಿಸೆಂಬರ್ ಕಳೆದೇ ಹೋಯಿತು. ಜನವರಿ ಬಂತು. ಜನವರಿ ಎಂಡಲ್ಲಿ ಅನ್ಕೋತೀನಿ, ಐ ಥಿಂಕ್ ಇದು ಲಿರಿಕ್ ಎಲ್ಲ ಫೈನಲ್ ಆಗಿದ್ದು. ಏನಾದರೂ ಮಾಡೋಣ ಅಂತಂದಾಗ ಯಾವುದೋ ಒಂದು ಶೋನಲ್ಲಿ, ಯಾವುದೋ ಒಂದು ಕಾಮಿಡಿ ಶೋ ನೋಡ್ತಾ ಇದ್ದೆ. ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ಜಡ್ಜು ಮಾತಾಡಬೇಕಾದ್ರೆ ಅಂದಿದ್ರು ಟಾಪ್ ನಾಚ್ ಅಂತ, ಟಾಪ್ ನಾಚಾಗೆ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಈ ವರ್ಡ್ ಒಂಥರ ಚೆನ್ನಾಗಿದೆಯಲ್ಲ, ಕ್ಯಾಚಿಯಾಗೆ, ಇಲ್ಲ ಎಲ್ಲಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಟೈಪ್ ಮಾಡಿ ಬಿಟ್ಕೊಂಡಿದ್ದೆ. ಯಶವಂತ್ ಅವ್ರು ಹೇಳಿದ್ರು ಇದು ಲವ್ ಸಾಂಗ್ ಮಾಡೋಣ, ಇದು ಮಾಡೋಣ. ಒಂದಷ್ಟು ಚರ್ಚೆಗಳಾಯಿತು, ಬೇರೆ ಲಿರಿಕ್ಗಳು ಬರೆದು ಒಂದು 5-6 ವರ್ಷ ಬರೆದು ಯಾವುದು ವರ್ಕ್ ಆಗ್ತಿಲ್ಲ. ಇಲ್ಲ ಬ್ರದರ್ ಇದು ಬೇಡ, ಏನೋ ಮಾಡೋಣ, ಬೇರೆ ಏನೋ ಮಾಡೋಣ. ಆಮೇಲೆ ಪಾರ್ಟಿ ಸಾಂಗ್ ಮಾಡೋಣ ಅಂದರು. ಪಾರ್ಟಿ ಸಾಂಗ್ ಅಂದರೆ ಗೊತ್ತಲ್ಲ, ಮೊದಲೇ ಬಜೆಟ್ ಕಿತ್ಕೊಂಡು ಹೋಗುತ್ತೆ. ಅದರಲ್ಲೂ ಡೈರೆಕ್ಷನ್ ಟೀಮಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಿದೆ ಏನಾಗುತ್ತೆ ಅಂತ. ಆಯಿತು ಮಾಡೋಣ ಬ್ರದರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸಾಂಗ್ ಆಯಿತು, ಎಲ್ಲ ಆಯಿತು. ಶೂಟ್ಗೆ ಹೋಗೋ ಪ್ಲ್ಯಾನ್ ಬಂತು. ನಾನು ಇವ್ರ ಕೈಗೆ ಸಿಕ್ಕಿಲ್ಲ. ಇಲ್ಲ ಬ್ರದರ್ ಮಾತಾಡೋಣ, ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಏನೋ ವರ್ಕ್ ಮಾಡೋಣ. ನಾನು ಕೈಗೆ ಸಿಕ್ಕಿಲ್ಲ, ಸ್ವಲ್ಪ ಫ್ಯಾಮಿಲಿ ಇಶ್ಯೂಸಿಂದ ಬರೋಕ್ಕಾಗಿಲ್ಲ. ಶೂಟ್ ಹತ್ರ ನಾನು ಹೋದಾಗ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ಒಂದು ಸಿನಿಮಾ ಸೆಟ್ಟಲ್ಲಿ ಯಾವ ಥರ ಶೂಟ್ ಮಾಡ್ತಾರೆ, ಯಾವ ಆಲ್ಬಮ್ ಸಾಂಗ್ ಅಂದರೆ ಬಜೆಟ್ ಇಲ್ಲ, ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡ್ತಾರೆ ಅನ್ನೋದೊಂದಿದೆ. ಯಾವ ಬಜೆಟ್ಗೂ ಕೊರತೆ ಇಲ್ಲದೆ, ಯಾವ ಫ್ರೇಮ್ಗೂ ಏನೂ ಕೊರತೆ ಆಗದೆ ಇರೋಂಗೆ ಡೈರೆಕ್ಷನ್ ಮಾಡಿದ್ದಾರೆ. ರಾಮ್ ಸರ್ ಕೊರಿಯೋಗ್ರಫಿ ಅಂತೂ ಹುಕ್ ಸ್ಟೆಪ್ ಸಖತ್ತಾಗಿ ಮಾಡಿದ್ದಾರೆ. ಯಶವಂತ್ ಅವರು ಫ್ಯೂಚರಲ್ಲಿ ಹೀರೋ ಆದರೆ ಕೈಗೆ ಡೇಟ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಈಗಲೇ ಒಂದು ಅಗ್ರಿಮೆಂಟ್ ಹಾಕೊಂಡ್ಬಿಡ್ಬೇಕು ಇವ್ರ ಹತ್ರ. ಪ್ರಕೃತಿ ಮೇಡಮು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಪ್ರೊಡಕ್ಷನ್ ಡಿಸೈನ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ನಮ್ಮ ಧರ್ಮಣ್ಣ ಏನು ಕೇಳಿದ್ರು, ಒಂದು ಕೇಳಿದ್ರೆ 10 ತಂದ್ಕೊಟ್ಟಿದ್ದಾರೆ ಅವರು. ಇದನ್ನು ಮಾಡೋಣ ಅಂತಂದರೆ ಬಜೆಟ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅವರು. ಕಾಲ್ ಶೀಟ್ ಎಕ್ಸ್ಟ್ರಾ ಆದರೂ ತಲೆ ಕೆಡಿಸ್ಕೊಂಡಿಲ್ಲ. ಚೆನ್ನಾಗಾಗಿದೆ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸಾಂಗ್ ಲಿರಿಕ್ ಎಲ್ಲ ಆಯಿತು ಅಂದಮೇಲೆ ಎಲ್ಲೋ ಚೆನ್ನಾಗಿ ಆಗ್ತಾ ಇದೆ ಅಂತ ಅಂದಾಗ ನನಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಪಕ್ಕಾ ಡ್ಯಾನ್ಸ್ ಕ್ಲಾಸಿಗೆ ಇದುವರೆಗೂ ನಾನು ಹೋಗಿಲ್ಲ. ಈ ಆ್ಯನ್ಯುವಲ್ ಡೇ ಬಂದಾಗ, ಇಲ್ಲ ನಮ್ಮ ಡಿಗ್ರಿಲಿ ಏನಾದರೂ ಒಂದು ಫಂಕ್ಷನ್ಸ್ಗಳಾದಾಗ ಅವಾಗ ಮಾತ್ರ ಡ್ಯಾನ್ಸ್ ಮಾಡ್ತಾ ಇದ್ದೆ. ಬಿಟ್ಟರೆ ಇಲ್ಲಿ ಬಂದಮೇಲೆ ಟಚ್ಚೇ ಹೋಗ್ಬಿಟ್ಟಿತ್ತು, ಡ್ಯಾನ್ಸೇ ಮರ್ತುಬಿಟ್ಟಿದ್ದೆ. ಸೊ ಮತ್ತೆ ಹೆಂಗೆ ಹೋಗಬೇಕು ಅಂತ ಅಂದಾಗ ನಮ್ಮಲ್ಲಿ ಏನಿದೆ ಆ ಸ್ಕಿಲ್ಸ್ಗಳನ್ನ ಇನ್ನೊಂದು ಚೂರು ಶಾರ್ಪ್ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು. ಹಾಗಾಗಿ ಡ್ಯಾನ್ಸ್ ಮೇಲೆ ಹೋಗೋಣ ಅಂತ ಅಂದಾಗ ಅದನ್ನು ಇನ್ನೊಂದು ಸ್ವಲ್ಪ ಒಂದಷ್ಟು ರಿಹರ್ಸಲ್ ಮಾಡಿ ಯಾರು ಅಂತ ಅಂದಾಗ ನನಗೆ ನಮ್ಮ ಡೈರೆಕ್ಟರ್ ಮೂಲಕನೇ ನಮ್ಮ ರಾಮ್ ಚರಣ್ ಪರಿಚಯ ಆಗಿದ್ರು. ಸೊ ಹಂಗಾಗಿ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದಷ್ಟು ಡಿಸ್ಕಷನ್ ಆಗಿ ಅಲ್ಲಿಗೆ ನನಗೆ ನನ್ನ ಟೀಮಲ್ಲಿ ಜಾಯ್ನ್ ಆಗ್ತಾರೆ ರಾಮ್ ಚರಣ್ ಕೊರಿಯೋಗ್ರಾಫರ್. ಹಲೋ ಸರ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಬಂದಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಫಸ್ಟ್ ಮೀಟ್ ಮಾಡಿದ್ದು ಬ್ಲಷ್ಕ ಬಾರನಗರಲ್ಲಿ ಈ ಸಾಂಗ್ ಮಾಡಬೇಕಂದಾಗ ಫೋನ್ ಮಾಡಿದ್ರು, ಒಂದು ಸಾಂಗ್ ಮಾಡಬೇಕು ನಮ್ಮ ಜೊತೆ ಬನ್ನಿ ಅಂತ. ಇವ್ರನ್ನ ಮೀಟ್ ಮಾಡಿದೆ. ಫಸ್ಟು ಡ್ಯಾನ್ಸ್ ಆಡ್ತಾರಾ ಇಲ್ವಾ, ಇವ್ರನ್ನ ನೋಡ್ತಾ ಇದೆ, ಡ್ಯಾನ್ಸ್ ಆಡ್ತಾರಾ ಇಲ್ವಾ, ಹೆಂಗೆ ಮಾಡೋದು, ಇವ್ರನ್ನ ಪ್ರಿಪೇರ್ ಮಾಡಿ ಕಷ್ಟ ಆಗುತ್ತೆ ಅಂತ ನೋಡ್ತಾ ಇದೆ.
ಸೊ ಇದರಲ್ಲಿ ಉಕ್ ಸ್ಟೆಪ್ ಅಂತ ಇದೆ. ಈ ಉಕ್ ಸ್ಟೆಪ್ನ ನಾನು ಸುಮಾರು ಒಂದು 5-6 ಥರ ಕಂಪೋಸ್ ಮಾಡಿದೆ. ಸೊ ಯಾವುದು ಬೆಟರ್ ಆಗುತ್ತೆ, ಯಾವುದು ಇದಾಗುತ್ತೆ ಅಂತ. ಸೊ ನೋಡ್ತಾ ಒಂದು 3 ವೀಕ್ ಕ್ಲಾಸಿಗೆ ಬಂದರು. ರೆಡಿ ಮಾಡೋಣ ಬಿಡಿ ಇಷ್ಟಲ್ಲೇ ಅಂದ್ಬಿಟ್ಟು ನಮ್ಮ ಹುಡುಗರು ಅಸ್ಟೆಂಟ್ ಎಲ್ಲ ಇದ್ದರು. ಸೊ ಅವ್ರಿಗೆ ಹೇಳ್ಕೊಟ್ಬಿಟ್ಟು ಸರ್ಗೆ ಮಾಡಿಸ್ತಾರೆ ಬರ್ತೀನಿ ಅಂತ ಹೋದಾಗ, ಇನ್ನೂ ಸುಮಾರು ಕಡೆ ಹೋದಾಗ ನಮ್ಮ ಮಾಸ್ಟರ್ಸ್ ಅಂದರೆ ನನ್ನ ಬೆಳೆಸಿದ ಇಲ್ಲಿ ಗಂಟ ಬೆಳೆಸಿದ ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್, ಹಾಗೇನು DKD ರುದ್ರ ಮಾಸ್ಟರ್. ಸೊ ಇವತ್ತು ನಾನು ಏನೇ ಕಷ್ಟಪಟ್ಟು ಈ ಸಾಂಗ್ ಮಾಡಿರೋದಾದರೆ ಡೆಡಿಕೇಟ್ ಟು ನಮ್ಮ ಮಾಸ್ಟರ್ಗಳಿಗೆ ಮತ್ತು ನನ್ನ ತಂದೆ ತಾಯಿಗೆ. ಸೊ ಇಷ್ಟು ಹೇಳೋಕ್ಕೆ ನನಗೆ ಥ್ಯಾಂಕ್ ಯು. ಪೇರ್ ಸೊ ಯಾರು ಹೆಂಗೆ ಏನು ಅಂತೆಲ್ಲ ಹುಡುಕ್ತಾ ಇರಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಸೊ ಒಂದಷ್ಟು ಪ್ರೊಫೈಲ್ಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಕೆಲವೊಂದು ಇದು ಸ್ಟಾರ್ಟ್ ಆದಾಗಲೇ ಕೆಲವೊಂದು ಪ್ರೊಫೈಲ್ಗಳನ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಓಕೆ ಇವ್ರು ಅಪ್ರೋಚ್ ಮಾಡ್ಬೋದು ಹಾಗೆ ಹಿಂಗೆ ಅಂತ. ಮೇಯ್ನ್ಲಿ ಒಂದು ಟಾಪ್ ನಾಚ್ ಸುಂದರಿ ಅಂತ ಟೈಟಲ್ ಬರ್ತಿದ್ದಂಗೆ ಸ್ವಲ್ಪ ಏನಾದರೂ ವಿಶೇಷತೆ ಇರಬೇಕಲ್ಲ ಅಂತ ಅಂದ್ಕೊಂಡಾಗ ಮೇನ್ಲಿ ಒಂದು ಕರ್ಲಿ ಹೇರ್ ಹುಡುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ಇವರ ಒಂದಷ್ಟು ಫೋಟೋಸ್ ಎಲ್ಲ ನೋಡಬೇಕಾದ್ರೆ ಆ ಒಂದು ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು. ಸೊ ಅಲ್ಲಿಗೆ ಅನ್ನಿಸ್ತು ಓಕೆ ನನ್ನ ಸಾಂಗಿಗೆ ಸೆಟ್ ಆಗ್ತಾರೆ ಅಂತ. ಆ್ಯಂಡ್ ಸೊ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದಾಗ ಸ್ವಲ್ಪ ಭರತನಾಟ್ಯ ಎಲ್ಲ ಮಾಡ್ತಾರೆ, ಡ್ಯಾನ್ಸ್ ಅಂತೂ ಆರಾಮಾಗಿ ಆಗೋಯ್ತು ನನಗೆ ಅಂತ ಅಂದ್ಬಿಟ್ಟು ಸೊ ಇವ್ರಿಗೆ ಮೆಸೇಜ್ ಮಾಡಿ ಸೊ ಅಲ್ಲಿಂದ ಒಂದು ಮೀಟ್ ಮಾಡಿ ಸಾಂಗ್ ಕೇಳಿಸಿ ಅಪ್ರೋಚ್ ಮಾಡಿದೆ, ಒಪ್ಕೊಂಡ್ರು. ಆ್ಯಂಡ್ ನಮ್ಮ ಟಾಪ್ ನಾಚ್ ಸುಂದರಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಐ ವುಡ್ ಫಸ್ಟ್ ಲೈಕ್ ಟು ಸೇ ಥ್ಯಾಂಕ್ ಯು ಆಲ್ ಆಫ್ ಯು, ಬಿಕಾಸ್ ನಿಮ್ಮ ಸಮಯವನ್ನು ಕೊಟ್ಟು ನಿಮ್ಮ ಸಪೋರ್ಟ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲಾಗಿ ಯಶವಂತ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಒಂದು ಆಲ್ಬಮ್ ಸಾಂಗ್ ಮಾಡ್ತಿದ್ದೀನಿ ಅಂತಂದಾಗ ನನಗೊಂದಷ್ಟು ಡೌಟ್ಸ್ ಇತ್ತು. ಓಕೆ ಹೇಗೆ ಮಾಡೋದು, ಐ ಆಮ್ ಅ ಡಾನ್ಸರ್, ಕ್ಲಾಸಿಕಲ್ ಡಾನ್ಸ್ ಮಾಡ್ತೀನಿ ಹೆಚ್ಚಿಗೆ, ಭರತನಾಟ್ಯ, ಮೋಹಿನಿ ಆಟಂ, ಕಥಕ್ ಅನ್ನೋ ಒಂದಿಷ್ಟು ಡಾನ್ಸ್ ಫಾರ್ಮ್ಸ್ಗಳನ್ನ ಮಾಡ್ತೀನಿ. ಬಟ್ ಆ್ಯಸ್ ಅ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಒಂಚೂರು ಭಯ ಇತ್ತು. ಹೇಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ಎಕ್ಸ್ಪ್ರೆಷನ್ಸ್ ಆಗಿರಲಿ, ಅದೆಲ್ಲ ಒಂದಿಷ್ಟು ಡೌಟ್ಸ್ ಇತ್ತು. ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ ಮೊದಲನ್ನ ಕೇಳಿಸಿದಾಗ ಐ ಸ್ಟಾರ್ಟೆಡ್ ಗ್ರೂವಿಂಗ್ ಟು ಇಟ್. ಅಲ್ಲೇ ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲೇ ನನಗೆ ಇಷ್ಟ ಆಯಿತು. ಆಮೇಲೆ ದೆನ್ ವಿ ಅಗ್ರಿ ಟು ದಿ ಪ್ರಾಜೆಕ್ಟ್. ಸೊ ಇಲ್ಲಿ ತನಕ ಬಂದಿದ್ದೀವಿ. ಆ್ಯಂಡ್ ಟೀಮ್ ಬಗ್ಗೆ ಹೇಳೋದಾದರೆ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆಗಿದ್ದರು. ರಾಮ್ ಸರ್ ಆಗಿರಲಿ ಎಲ್ಲರೂ ಕೂಡ ತುಂಬ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಡಾನ್ಸ್ ಟೈಮಲ್ಲೂ ಅಷ್ಟೇ, ಪ್ರಾಕ್ಟೀಸ್ ಟೈಮಲ್ಲೂ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟರು ರಾಮ್ ಸರ್ ಆ್ಯಂಡ್ ಬ್ಯಾಕ್ ಡಾನ್ಸರ್ಸ್ ಎವ್ರಿಬಡಿ. ಸೊ ಒಂದು ವಾರ ಡಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಬಂದ್ವಿ. ಆಮೇಲೆ ಶೂಟ್ ದಿನ ಬಂತು. ಐ ವಾಸ್ ರಿಯಲಿ ನರ್ವಸ್ ಟು ಬಿ ಆನೆಸ್ಟ್. ಮತ್ತು ದೆನ್ ಹಂಗೆ ಟೀಮ್ ಎಲ್ಲರೂ ಸಪೋರ್ಟಿಂದ ಚೆನ್ನಾಗೋಯ್ತು. ಐ ಹೋಪ್ ಯು ಆಲ್ ಲೈಕ್ ಡೆಟ್. ಇವಾಗ ತಾನೇ ನೋಡಿದ್ದೀರಾ. ಸೊ ಒಂದಷ್ಟು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಗೇನ್ ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಇತ್ತು ಹಿಂಗೆಲ್ಲ ಆದಾಗ ಮತ್ತೆ ನಾವಿಬ್ಬರು ಒಂದಷ್ಟು ಮೀಟಿಂಗ್ ಮಾಡಿ ಏನಾಗುತ್ತೆ, ಏನು ಬಜೆಟಲ್ಲಿ ಮಾಡ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡಿ ಇವ್ರ ಕಡೆಯಿಂದ ಆ ಒಂದು ಪ್ರೊಡಕ್ಷನ್ ಡಿಸೈನ್ ಎಲ್ಲ ಏನಾಗಿತ್ತು ಸೊ ಎಲ್ಲ ಇವ್ರ ಕಡೆಯಿಂದ ಆಗಿದ್ದು. ಎಸ್ ಧರ್ಮರಾಜ್. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದು ಅಂತ ಒಂದು ಸಾಂಗ್ ಬಂದಾಗ ಚೆನ್ನಾಗಿ ಮಾಡೋಣ, ಅದ್ಭುತವಾಗಿ ಮಾಡೋಣ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಕರೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಮಧು ಆ್ಯಂಡ್ ನವೀನ್, ಸೊ ಇವರೆಲ್ಲೂ ಕೂಡ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿಲ್ಲ, ಬಟ್ ಒಂದು ಬ್ಯಾಕ್ ಬೋನ್ ಆಗಿ ತುಂಬ ಜೊತೆಲಿದ್ದವರು. ಎಲ್ಲೇ ಹೋಗಬೇಕು ಅಂತಂದ್ರೂ ಎಲ್ಲಾದರೂ ಹೋಗ್ಬೇಕಾ ಅಂತಂದ್ರೆ ಬೆಳಗ್ಗೆ ಫೋನ್ ಮಾಡಿಬಿಡೋನು, ಕಾರ್ ಎತ್ಕೊಂಡು ಬಂದ್ಬಿಡೋನು, ಕಾರಲ್ಲೇ ಸುತ್ತಾಡ್ಸೋನು. ಸೊ ಆ್ಯಂಡ್ ನಮ್ಮ ನವೀನ್, ಸೊ ಪ್ರೊಡಕ್ಷನ್ ಅಂತ ಬಂದಾಗ ಎಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತವರು. ಸೊ ಎಸ್ ನಮ್ಮ ಬ್ಯಾಕ್ ಬೋನ್ಸ್. ನನ್ನ ಯಶವಂತ್ನ ಫ್ರೆಂಡ್ಶಿಪ್ಪು 10 ವರ್ಷದ್ದು. ಲಾಸ್ಟ್ 3 ಇಯರ್ಸಿಂದ ಸಾಂಗ್ ಮಾಡಬೇಕು ಅಂತಲೇ ಅಂತ ಇದ್ದ. ಫಾರ್ ಸಮ್ ಆರ್ ದ ಡಿಫ್ರೆಂಟ್ ರೀಸನ್ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಬಟ್ ಈಗ ಎಲ್ಲ ಕಾಲ ಕೂಡ ಬಂದು ಎಕ್ಸಿಕ್ಯೂಟಿವ್ ಆಗಿದೆ. ಇವ್ನು ಮಾಡ್ತೀನಿ ಅಂದಾಗ ಮಾಡಿದ್ರೆ ಟಾಪ್ ಲೆವೆಲಲ್ಲೇ ಮಾಡಬೇಕು, ಸುಮ್ಮನೆ ಬಂದ ಪುಟ್ಟ ಒಂದು ಸಾಂಗ್ ಮಾಡ್ದ ಪುಟ್ಟ ಓದ ಪುಟ್ಟ ಅನ್ನೋದು ಬೇಡ ಅಂತ ಹೇಳ್ತಾ ಇದ್ದ. ಬಿಗಿನರ್ಸು ಅಮೇಚೂರ್ಸ್ ಎಲ್ಲ ಫಸ್ಟು ಹೀಗೆ ಯೋಚನೆ ಮಾಡೋದು, ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬ ಪೂರಾಗಿರುತ್ತೆ. ಸಿನಿಮಾ ಮಾಡೋರಾಗಿರಲಿ, ಶಾರ್ಟ್ ಮೂವಿ ಮಾಡೋರಾಗಲಿ, ಆಲ್ಬಮ್ ಸಾಂಗ್ ಮಾಡೋರಾಗಲಿ. ನಾನು ಇವನು ಹಂಗೆ ಹೇಳ್ತಾನೆ, ಬಟ್ ಎಕ್ಸಿಕ್ಯೂಷನ್ ಎಷ್ಟು ಬರುತ್ತೋ ಇಲ್ವೋ ನೋಡೋದ ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದೆ. ಡೈರೆಕ್ಟಾಗಿ ಹೇಳಲಿಲ್ಲ. ಬಟ್ ಅದು ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ 10 ಟೈಮ್ಸು ಬೆಟರಾಗಿ ಬಂದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಹೊಸಬ್ರು ಟೀಮೇ. ಬಟ್ ಎಕ್ಸಿಕ್ಯೂಷನಲ್ಲಿ ಯಾರು ಅಮೇಚೂರ್ಸ್ ಅಂತ ಅನಿಸಲ್ಲ. ಆಮೇಲೆ ಆನ್ ಸ್ಕ್ರೀನು ನೀವು ಜಸ್ಟು ಆ್ಯಸ್ ಅ ಆರ್ಟಿಸ್ಟ್ ಅವ್ರನ್ನ ನೋಡ್ಬೋದು, ಜಸ್ಟ್ ಪರ್ಫಾರ್ಮರ್ ಅಂತ. ಬಟ್ ಬಿಹೈಂಡ್ ದ ಸೀನ್ಸು ಅವ್ನು ಎಲ್ಲ ರೋಲ್ನೂ ಪರ್ಫಾರ್ಮ್ ಮಾಡಿದ್ದಾನೆ. ಅವರ ರೆಗ್ಯುಲರ್ ಜಾಬ್ ಜೊತೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಡ್ಯಾನ್ಸ್ ಫ್ಲೋರ್ನ ಸೆಲೆಕ್ಟ್ ಮಾಡಬೇಕು, ಕೊರಿಯೋಗ್ರಾಫರ್ ಫ್ರೀ ಟೈಮ್ ಆಗಬೇಕು, ಆ್ಯಕ್ಟ್ರೆಸ್ ಫ್ರೀ ಟೈಮ್ ಆಗಬೇಕು, ತಿರ್ಗಾ ಶೂಟಿಂಗ್ ಟೈಮಲ್ಲಿ ಆ ಒಂದು ಝೋಝೋ ಕ್ಲಬ್ಬು
ಫ್ರೀ ಇರಬೇಕು, ಪ್ರತಿಯೊಂದು ಮೇಂಟೈನ್ ಮಾಡಿಕೊಂಡು ಜೊತೆಗೆ ಆ ಒಳ್ಳೊಳ್ಳೆ ಟ್ಯಾಲೆಂಟ್ನ ಸೆಲೆಕ್ಟ್ ಮಾಡೋದು ಒಂದು ಟ್ಯಾಲೆಂಟು. ಸೊ ಅದನ್ನು ಬೊಂಬಾಟಾಗೆ ಮಾಡಿದ್ದಾನೆ ನಮ್ಮ ಯಶವಂತ್. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆಮೇಲೆ ಹೀರೋಯಿನ್ ಬಗ್ಗೆ ಹೇಳೋದು ಮರೆತೆ, ಅದು ಮರೆಯೋದು ಹೆಂಗೆ ಸರ್ ನೀವು? ಹೇಳಿ. ತುಂಬ ಅಲ್ಟಿಮೇಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಟಾಪ್ ಲೆವೆಲ್ ಹೀರೋಯಿನ್ಸ್ನ ಅವ್ರಿಗೆ ಹೇಳ್ದಷ್ಟು ಪೇಮೆಂಟ್ ಕೊಟ್ಟು ಮಾಡಿಸಿದ್ರು. ಇಷ್ಟು ಚೆನ್ನಾಗಿ ಬರ್ತಾ ಇತ್ತೋ ಇಲ್ವೋ, ಅವ್ರ ಎನರ್ಜಿ ಲೆವೆಲ್ಸ್ ಆಗಿರ್ಬೋದು, ಕ್ಯಾಮ್ರಾ ಮುಂದೆ ಕಾನ್ಫಿಡೆನ್ಸ್ ಆಗಿರ್ಬೋದು, ಅಥವಾ ಪೋಸ್ಟರ್ಸ್ಗೆ ಫೋಟೋ ಪೋಸಿಂಗ್ ಕೊಡೋದಾಗಿರ್ಬೋದು, ಎಲ್ಲೂ ಹೊಸಬ್ರು ಅಂತ ಅನಿಸ್ಲಿಲ್ಲ. ತುಂಬ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಹ್ಯಾಟ್ಸ್ ಆಫ್. ನೆಕ್ಸ್ಟ್ ಒಂದು 90s ಸ್ಟುಡಿಯೋ ಅಂತ ಪ್ರಸಾದ್ ಆ್ಯಂಡ್ ಅವ್ರ ಟೀಮ್ ಕೂಡ ಬಂದಿದ್ದಾರೆ. ಸೊ ಹೆಂಗೆ ಅಂತ ಅಂದರೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಪೋಸ್ಟ್ ಪ್ರೊಡಕ್ಷನ್ ಯಾರು ಅಂತ ನೋಡಬೇಕಾದ್ರೆ ಸೊ ತುಂಬ ಹಳೆ ಪರಿಚಯ. ಸೊ ಪ್ರಸಾದ್ ಅವರು ಬರಬೇಕು. ಸೊ ಕಂಪ್ಲೀಟ್ ಈಗ ಏನು ನೀವು ಕಲರು ಅದು ಇದು ಎಡಿಟಿಂಗ್ ಎಲ್ಲ ನೋಡಿದಿರಾ. ಸೊ ಪ್ರಸಾದ್ ಅಂಡ್ ಟೀಮ್ ಮಾಡಿರೋದು. ಫಸ್ಟ್ ಇಲ್ಲಿ ಬಂದಿದ್ದ ರೀಸನ್ನು ಯಶವಂತ್ಗೋಸ್ಕರನೇ. ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಮತ್ತು ಕ್ಯಾಮ್ರಾ ರೆಂಟಲ್ಸ್ ನಮ್ಮ ಸ್ಟುಡಿಯೋದಿಂದ. ಫಸ್ಟ್ ಆಫ್ ಆಲ್ ಫಸ್ಟ್ ಖುಷಿಯಾಗಿದ್ದೇನೆಂದರೆ ಕಂಫರ್ಟ್ ಝೋನಿಂದ ಆಚೆ ಬಂದು ಯಶವಂತ್ ಮ್ಯೂಸಿಕಲ್ ವಿಡಿಯೋಗೆ ಬಂದಿದ್ದೆ. ನಾನು ತುಂಬ ಕಾಲದಿಂದ ಹೇಳ್ತಿದ್ದೆ, ಇವೊಂದು ನಮ್ಮ ಲೋಕಿಗೆ ಹೇಳಿದ್ದೀನಿ ಏನಾದರೂ ಮಾಡಿ ಅಂತ. ಅವರು ಮಾಡಿಲ್ಲ. ಅಂದರೆ ಒಂದಷ್ಟು ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ಎಲ್ಲರಿಗೂ ಅಂದರೆ ನನ್ನೊಟ್ಟಿಗೆ ಯಾರೆಲ್ಲ ಅಂದರೆ ಒಂದಷ್ಟು ಅಟ್ಲೀಸ್ಟ್ ಒಂದು 20% ಫ್ರೆಂಡ್ಸ್ ಇದ್ದಾರೆ ಇಲ್ಲಿ. ಎಲ್ಲರೊಟ್ಟಿಗೂ ಡಿಸ್ಕಸ್ ಮಾಡಬೇಕಿದ್ರೆ ಔಟ್ ಆಫ್ ದಿ ಬಾಕ್ಸ್ ಏನಾದರೂ ಮಾಡೋಣ ಅಂತ ಮಾತಾಡ್ತಿದ್ವಿ. ಫಸ್ಟ್ ಯಶವಂತ್ ಇನಿಷಿಯೇಟ್ ಮಾಡಿ ತುಂಬ ಖುಷಿ ಆಯ್ತು. I will thank 90 Studios and Prasad sir for this, and also ಯಶವಂತ್ ಅವರು. ಸಾಂಗ್ ತುಂಬ ಚೆನ್ನಾಗಾಗಿದೆ. ವಿ ವಿಲ್ ಥ್ಯಾಂಕ್ ಯು ಆಸ್ ವೆಲ್ ಸರ್. ಸಾರಿ ಅಂದರೆ ಮಧ್ಯ ನಮ್ಮ ಸ್ಟುಡಿಯೋ ಒಂದು ಸ್ವಲ್ಪ ಪ್ರಮೋಟ್ ಮಾಡೋಣ ಅಂತ. ನಮ್ಮದು 90 ಸ್ಟುಡಿಯೋ ಅಂತ. ಕ್ಯಾಮ್ರಾ ರೆಂಟಲ್, ಎಡಿಟ್, ಡಬ್ಬಿಂಗ್, VFX ಗ್ರೇಡ್ ಎಲ್ಲ ಇದೆ. ಅಂದರೆ ಹೊರಗಡೆ ಮಾರ್ಕೆಟ್ಗಿಂತ ಅಟ್ಲೀಸ್ಟ್ ಒಂದು 50% ಕಮ್ಮಿಲೇ ನಾವು ವರ್ಕ್ ಮಾಡೋದು. ಅಂದರೆ ಇದು ಯಾವುದೇ ರೀತಿ ಕಮರ್ಷಿಯಲ್ಸ್ ಯೋಚನೆ ಮಾಡಿದ್ದಲ್ಲ, ಕಂಪ್ಲೀಟ್ ಯಶವಂತ್ಗೋಸ್ಕರನೇ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಇವ್ರು ಡಿಸೈನ್ ಮಾಡಿ ಅಂದಾಗ ಲಾಸ್ಟ್ ಗಂಟೆನೂ ನೀವು ಡಿಸೈನರ್ ನೀವು ಏನು ಹೇಳಿದ್ರು ನಾನು ಹಾಕೋತೀನಿ ಅಂತಿದ್ದೀವ್ರೆ. ಬಟ್ ಪ್ರಕೃತಿಯಿಂದ ನನಗೆ ಪರಿಚಯ ಆಗಿದ್ದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಆರ್ ರಿಲೀಸಿಂಗ್ ಟಾಪ್ ನಾಚ್ ಸುಂದರಿ ಆ್ಯಂಡ್ ವಿತ್ ಮೈ ಪರ್ಸನ್ ಟು. ಸೊ ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಏನು ಇವತ್ತು ಟಾಪ್ ನಾಚ್ ಸುಂದರಿ ಆಲ್ಬಮ್ ಸಾಂಗ್ ಅಲ್ಲ, ಇವತ್ತೇನು ತಾವೇನು ಮಾಡಿ ನಮಗೆಲ್ಲ ಮನೋರಂಜನೆ ನೀಡಲಿಕ್ಕೆ ರೆಡಿ ಇದ್ದೀರಿ, ಮನೋರಂಜನೆ ನೀಡಲಿಕ್ಕೆ ತಾವು ಪ್ರಾರಂಭ ಮಾಡಿದ್ದೀರಿ. ಇದು ತುಂಬ ಸಂತಸ ವಿಚಾರ. ಹಾಗೆ ನಮ್ಮ ವೀರ್ ಸಿಂಗ್ರವರು ನಮ್ಮ ಸಹೋದ್ಯೋಗಿ, ನಮ್ಮ ಕಂಪ್ನಿ ಸಹೋದ್ಯೋಗಿ. ಅವರ ಸುಪುತ್ರ ಯಶವಂತ್ ಅವರೇನು ಮೊಟ್ಟ ಮೊದಲ ಪ್ರಯತ್ನ ಇದು. ನನಗೆ ತುಂಬ ದಿವಸದಿಂದ ಗೊತ್ತು ಅವರು. ಪಾಪ ಅವರು ಪ್ರಯತ್ನ ಏನಾದರೂ ಮಾಡಬೇಕು, ಮೀಡಿಯಾದಲ್ಲಿದ್ರಿ, ಮತ್ತೀಗ ಸಿನಿಮಾ ಸಾಂಗ್ ಮೂಲಕ ಸಿನಿಮಾ ಪ್ರವೇಶ ಮಾಡಲಿಕ್ಕೆ ಹೊಂಟಿದ್ದಾರೆ. ಈಗಾಗಲೇ ಎಸ್ ಅಂತ ಒಬ್ಬ ಮಹಾನಟರು ನಮ್ಮಲ್ಲವ್ರೆ. ಇವರು ಮತ್ತೊಬ್ಬ ಎಸ್ ಆಗಲಿ ಅಂತ ನನ್ನ ಶುಭ ಹಾರೈಕೆಗಳು. ಜೊತೆಗೆ ನಾನು ಆ ಸಾಂಗ್ನ ನೋಡಿಲ್ಲ, ತಾವೆಲ್ಲ ಮಾತಾಡಿದ್ಮೇಲೆ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಭಾವಿಸ್ತಾ, ಮತ್ತು ಈ ಟೀಮ್ಗೆ ಪ್ರಕೃತಿ ಮತ್ತು ಎಸ್ ಮತ್ತು ಎಲ್ಲ ನಿಮ್ಮ ತಂಡ ಒಂದು ಮನರಂಜನಾ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರಿ ಅಂತ ಹೇಳ್ತಾ ಎಲ್ಲರ ಶುಭ ಹಾರೈಕೆಗಳನ್ನು ಹೇಳ್ತಾ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಯಶವಂತ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟಾಪ್ ನಾಚ್ ಬಗ್ಗೆ ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಯಶವಂತ್ ಅವರು ಒಂದು ಡಾನ್ಸ್ ರೀಲ್ಸ್ ಮಾಡಿದರು. ನಾನು ಅವಾಗ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ ಯಶವಂತ್, ನೀವೇನಾದರೂ ಮಾಡಿ ಆಲ್ಬಮ್ ಏನಾದರೂ ಮಾಡಿ ಅಂತ ನಾನು ಹೇಳಿದ್ದೆ ಯಶವಂತ್ ಅವ್ರಿಗೆ. ಅದು ಇಷ್ಟು ಬೇಗ ಇಷ್ಟು ಟಾಪ್ ನಾಚ್ ಆಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಯಶವಂತ್. ವೆರಿ ಹ್ಯಾಪಿ ಫಾರ್ ಯು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಯಶವಂತ್ನ ನೋಡಿದಾಗ ಹಂಗೆ ಅನಿಸುತ್ತೆ. ಯೂಶಲಿ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇರ್ತೀವಿ, ಸಿನಿಮಾ ಅಂತ ಬಂದಾಗ ಅದಕ್ಕೆ ಬೇರೆದೇ ಬಾಡಿ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಬಟ್ ನೋಡಿ ಗೊತ್ತೇ ಆಗ್ತಾ ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಟಾಪ್ ನಾಚ್ ಆಗಿ ಬಂದಿದೆ ಸಾಂಗ್. ಕೊರಿಯೋಗ್ರಫಿ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಅಥವಾ ಲಿರಿಕ್ಸ್, ಹುಕ್ ಸ್ಟೆಪ್ಪು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರಕೃತಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ. ಇಬ್ಬರು ಕೆಮಿಸ್ಟ್ರಿ ಸಖತ್ತಾಗಿ ಬಂದಿದೆ. ಯಶವಂತ್ ಅಂದರೆ ನೀವೇನೋ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಾ ಅಂತ ಅನಿಸೇ ಇಲ್ಲ. ನೀವು ಹೇಳ್ತಾ ಇದ್ರಿ December 25th ನನ್ನ ಬರ್ಡೇ, ಏನು ಸಾಧನೆ ಮಾಡಿದ್ದೀನಿ ಅಂತ ಬರ್ಡೇ ಮಾಡ್ಕೊಳ್ಳಿ ಅಂತ. ಸೊ ಬರ್ಡೇನೂ ಅದ್ಧೂರಿಯಾಗಿ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಬರ್ಡೇಗೆ ನೀವೊಂದು ಒಳ್ಳೆ ಪಾರ್ಟಿ ಸಾಂಗ್ನ ನ್ಯೂ ಇಯರಿಗೆ ಕೊಟ್ಟಿದ್ದೀರಾ, ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅದನ್ನು. ಸೊ ತುಂಬ ಖುಷಿಯಾಗತ್ತೆ. ಒಂದೇ ಒಂದು ಮೊನೋಟನಸ್ ಆಗಿ ಹೋಗ್ತಾ ಇರ್ತೀವಿ. ನ್ಯೂಸ್ ಆ್ಯಂಕರ್ಸ್ ಅಂದರೆ ಏನು ಅಂತ ನಂಗೆ ಗೊತ್ತು. ನಾನು ಇವಾಗ ಅಲ್ಲಿ ಇಲ್ಲಿ ಹೋದಾಗ ನೀವು ಎಷ್ಟು ಬ್ಯುಸಿ ಇರ್ತೀರಾ ಅಂತೀರಾ. ನಾನು ಇವಾಗ ಬ್ಯುಸಿ ಇಲ್ಲ, ನಾನು ನ್ಯೂಸ್ ಚಾನಲ್ ಇದ್ದಾಗಲೇ ಬ್ಯುಸಿ ಇದ್ದೆ. ಬಟ್ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. 14 hours ಚಾನಲಲ್ಲಿ ಆ ಶಿಫ್ಟ್ಸು ಅದೆಲ್ಲ. ಸೊ ಅದರಿಂದ ಇನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಶವಂತ್.
ನಂಗೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು ನಿಮ್ಮ ಡೈರೆಕ್ಟರ್ ಸರ್ ಸುದರ್ಶನ್ ಸರ್ ಅಲ್ಲ, ಅವ್ರು ಮಾತಾಡೋವಾಗ ನಂಗೆ ನೆನಪಾಯಿತು, ಅಂದರೆ ಟಾಪ್ ಟು ಬಾಟಮ್ ಗಾಂಚಲಿ ಸಾಂಗ್ ಅವ್ರು ಮಾಡಿದ್ದು ಅಂತ. ಸೊ ಸರ್ ಬಿಗ್ ಬಾಸ್ ಅಲ್ಲಿ ಅದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು, ಟಾಪ್ ಟು ಬಾಟಮ್ ಗಾಂಚಲಿ ಅನ್ನೋದು. ಸೊ ತುಂಬ ಖುಷಿ ಆಗುತ್ತೆ. ಇಡೀ ತಂಡಕ್ಕೆ ಶುಭಾಶಯಗಳು. ಎಲ್ಲರೂ ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಕೊರಿಯೋಗ್ರಫಿ ಇರ್ಬೋದು, ಮತ್ತು ಕ್ಯಾಮ್ರಾ ವರ್ಕ್ ಇರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ನು, ಸಾಂಗು, ಕಾಸ್ಟ್ಯೂಮು, ಎವ್ರಿಥಿಂಗ್ ಟಾಪ್ ನಾಚ್ ಆಗಿದೆ. ಆ್ಯಂಡ್ ಯಶವಂತ್ ಅವರೇ, ನಿಮ್ಮ ಹೆಸರಲ್ಲೇ ಈ ಯಶಸ್ಸಿದೆ. ಸೊ ಆ ಯಶಸ್ಸು ನಿಮಗೆ ಸಿಗಲಿ. ಈ ಆಲ್ಬಮ್ ಸಾಂಗಿಂದ ನೀವು ಟಾಪ್ ಆಗಿ ಲಾಂಚ್ ಆಗ್ತಾ ಇದ್ದೀರಾ. ಅದು ಸಿನಿಮಾ ಆಗಲಿ, ಸೂಪರ್ ಹಿಟ್ ಸಿನಿಮಾ ಆಗಲಿ, ಸ್ಯಾಂಡಲ್ವುಡ್ಗೆ ಒಬ್ಬ ಒಳ್ಳೆ ಕಲಾವಿದನಾಗಿ ನೀವು ಉಳಿರಿ. ನೀವು ಮತ್ತು ಪ್ರಕೃತಿ ಅವರಿಬ್ಬರಿಗೂ ಕೂಡ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನಗೆ ಯಶವಂತ್ ಬಂದು ನಂದು ಬಿಗ್ ಬಾಸ್ಗಿಂತ ಮುಂಚೆ ನಂದು ಯಾವ್ಯಾವ ಡಾಗ್ನ ನಾನು ಲಾಂಚ್ ಮಾಡಿದ್ದೀನಿ ಎಲ್ಲದಕ್ಕೂ ಫಸ್ಟ್ ಬಂದು ನನಗೆ ಇಂಟರ್ವ್ಯೂ ಮಾಡ್ತಾಯಿದ್ರು. ಅವಾಗಿಂದ ಪರಿಚಯ. ಅವಾಗಲೇ ಹೇಳ್ತಾ ಇದ್ದೆ, ನೀವು ಆ್ಯಂಕರ್ ಥರ ಕಾಣಿಸಲ್ಲ, ಹೀರೋ ಥರ ಕಾಣಿಸ್ತೀರಾ ಅಂತ. ಇವತ್ತು ಒಂದೊಂದು ಪೋಸ್ಟ್ರು ನಾನು ಹಿಂದೆ ನೋಡ್ತಾ ಇದ್ದೀನಿ, ಅದು ಡ್ಯಾನ್ಸ್ ಪೋಸ್ಟ್ ಅನ್ನಿಸ್ತಾ ಇಲ್ಲ, ಒಂದು ಮೂವಿ ಪೋಸ್ಟ್ರು ಥರ, ಒಂದು ಸ್ಟೈಲಾಗಿ ಅವ್ರ ಕೈ ಹಿಂಗನ್ನೋದಾಗಲಿ ಅದೆಲ್ಲ ನೋಡ್ತಾ ಇದ್ರೆ ಒಂದು ಭಾವ ಇದೆಯಲ್ಲ, ಫೇಸ್ ಎಕ್ಸ್ಪ್ರೆಷನ್ನು, ಒಂದು ಡ್ಯಾನ್ಸ್ ಮಾಡೋ ರೀತಿ, ಅಲ್ಲಿ ಎಲ್ಲ ಡ್ಯಾನ್ಸರ್ಸು, ಆಮೇಲೆ ಇವರು ಮೇಡಮ್ ಅಂತೂ ಪಕ್ಕಾ ಡ್ಯಾನ್ಸರ್ಸೇ, ಆದ್ರೂ ಇವರು ಹೊಸ್ದಾಗಿ ಕಲ್ತಿದ್ರು ಎಲ್ಲರೂ ಈಕ್ವಲ್ ಆಗಿ ಮಾಡಿದ್ದಾರೆ. ಆಮೇಲೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾರೆ. ಅಂದರೆ ಒಂದು ಡ್ರೆಸ್ ಸೆನ್ಸ್ ಆಗ್ಬೋದು, ಅವ್ರ ಸ್ಟೈಲ್ ಆಗ್ಬೋದು, ಫೇಸ್ ಎಕ್ಸ್ಪ್ರೆಷನ್ ಆಗ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಮಟ್ಟಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇವ್ರ ಜೊತೆ ಸೇರಿ ಆಲ್ಬಮ್ ಸಾಂಗ್ ಮಾಡಬೇಕಿತ್ತು. ಕಾರಣಾಂತರದಿಂದ ನಾವು ಸ್ವಲ್ಪ ಸ್ಲೋ, ಅವ್ರ ಮಾತಿಗೆ ನಾನು ಇನ್ನು ಮಾಡೋಣ ಅಂತ ಇದು ಮಾಡ್ತಾ ಇದ್ವಿ. ಇನ್ನೊಂದು ಸಾಂಗು ನಾವು ಅವರು ಇವಾಗ ಮಾಡಬೇಕಂತ ಅನ್ನಿಸ್ತಾ ಇದೆ. ಯಾಕಂದರೆ ಆ ಲೆವೆಲಿಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ಅಂತೂ ಮ್ಯೂಸಿಕ್ ಆಗಲಿ, ತೆಗ್ದಿರೋದಾಗಲಿ, ಡ್ರೆಸ್ ಆಗಲಿ, ಇವರು ಅಷ್ಟು ಜನದಲ್ಲಿ ಎದ್ದು ಕಾಣಿಸ್ತಾರೆ ಹೀರೋ ಥರ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಸಾಂಗ್ ಥರ ಇನ್ನೂ ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಒಂದು ಮೂವಿಲಿ ಹೀರೋ ಆಗಲಿ ಅಂತ. ಎಲ್ಲರಿಗೂ ಒಳ್ಳೇದಾಗಲಿ. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ನಾವು ನಿಂತ್ಕೊಂಡ್ರೆ ಆಗ್ಬಿಡುತ್ತದ. ಮೊದಲದಾಗೆ ಎಲ್ಲರಿಗೂ ನಮಸ್ಕಾರ. ಅಲ್ಲಿದ್ದವರು ಇಲ್ಲಿಗೆ ಬರೋದು ತುಂಬ ಕಷ್ಟ. ಯಾಕಂದರೆ ಒಬ್ಬ ಬಡ ಮಕ್ಕಳಾದವರು ಅಲ್ಲಿಂದ ಇಲ್ಲಿಗೆ ಬರೋದು ಆ ಥಾಟೇ ಬರಲ್ಲ. ಯಾಕಂದರೆ ಇವ್ರು ಹೇಳಿದ್ರು ಕಮಿಟ್ಮೆಂಟು ಅಂದಾಗ ಅಲ್ಲಿಗೆ ಇರುತ್ತೆ. ಬಟ್ ಅದನ್ನ ಹೊಡೆದಾಕಿ ಅಲ್ಲಿಂದ ಇಲ್ಲಿಗೆ ಬಂದು ನಿಲ್ತಾರಲ್ಲ, ಅದೊಂದು ಬಂಡ್ ಧೈರ್ಯ ಅಂತಾರೆ ನಮ್ಮ ಇದರಲ್ಲಿ ಶೈಲಿಯಲ್ಲಿ ಹೇಳೋದಂದರೆ. ಆ ಬಂಡ್ ಧೈರ್ಯನ ಮೀರಿಸ್ಬಿಟ್ಟಿದ್ದೀರ ಅಣ್ಣ ನೀವು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬಟ್ ನನಗೆ ನಾವು ಅಂದರೆ ಒಂದು ಮೂವಿ ಮಾಡ್ತಿದ್ದಾಗ ಒಂದು 2-3 ಮೂವಿ ಮಾಡಿದಾಗ ಅಂದರೆ ನಾನು ಕ್ಯಾರೆಕ್ಟರ್ ನೋಡಿದ್ದೀನಿ. ಬಟ್ ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಂದರೆ ಕಾಸ್ಟ್ಯೂಮ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಅಂದರೆ ನಾವು ಯಾಕಪ್ಪ ಈ ಥರ ಅಂದರೆ ಮಾಡೋಣ, ಈ ಥರ ಇದ್ರೆ ನಾವೊಂದು ಮಾಡೋಣ ಅಂದರೆ ಸಿನಿಮಾ ಮಾತ್ರ ಅಂತಲ್ಲ, ಬಟ್ ಆಲ್ಬಮ್ ಸಾಂಗು ಕೆಲವೊಂದು ಅನ್ಕೊತಾ ಇರ್ತೀವಿ, ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು. ಬಟ್ ನನ್ನ ಮೈಂಡಲ್ಲಿ ಅಂತ ಇದೆ ಸಿನಿಮಾ ಮಾಡಬೇಕು, ಇದೆ ಈ ಥಾಟ್ ಇತ್ತು. ಬಟ್ ಸಾಂಗ್ ನೋಡಿದ್ಮೇಲೆ ಅನ್ನಿಸ್ತು, ಯಾಕೆ ಗುರು ನಾನು ಆಲ್ಬಮ್ ಸಾಂಗ್ ಮಾಡಬಾರ್ದು, ಬರೀ ಸಿನಿಮಾನೇ ಯಾಕೆ ಅನ್ಕೋಬೇಕು. ಬಟ್ ಇಷ್ಟು ಚೆನ್ನಾಗಿ ಕಾಣುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ ಅಂದಾಗ ಮಾಡಬೇಕು. ಬಟ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಅಂದರೆ ಇಬ್ಬರು ಪೇರ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ತುಂಬ ಒಳ್ಳೇದಾಗಲಿ. ಇಲ್ಲಿಂದ ನೆಕ್ಸ್ಟು ಹೇಳಿದ್ರಲ್ಲ ಸಿನಿಮಾ, ಆ ಸಿನಿಮಾಗೂ ನೆಕ್ಸ್ಟ್ ಹಿಂಗೆ ಒಂದು ಪ್ರೆಸ್ ಮೀಟ್ ಆಗಲಿ, ತುಂಬ ಚೆನ್ನಾಗಿ ನಿಮ್ಮ ಜರ್ನಿ ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಮೇಡಮ್. ಫಸ್ಟ್ ಬಂದಾಗ ಹೇಳಿದೆ ನಾನು, ನನಗೀಗ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ತೋರಿಸಿ ಅಂತ. ಬಟ್ ನಾನು ಹೇಳ್ತಿದ್ದೀನಿ ಸಖತ್ತಾಗಿದೆ. ಹುಕ್ ಸ್ಟೆಪ್ ಅಂತೂ ಅಮೇಜಿಂಗ್ ಆಗಿದೆ. ಓಕೆ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಕವರಿಂಗ್ ದಿಸ್ ಅಪ್ ಇನ್ ಅ ಬಿಗ್ ವೇ. ತುಂಬ ದೊಡ್ಡ ಲೆವೆಲಲ್ಲಿ ನಾನು ಕೇಳ್ಪಟ್ಟೆ ಮಂಗಳೂರಲ್ಲಿ ಕೂಡ. ಐ ಮೀನ್ ವೆನ್ ಐ ಜಸ್ಟ್ ಪೋಸ್ಟೆಡ್ ಇಟ್ ದರ್ ವಾಸ್ ಗುಡ್ ರೆಸ್ಪಾನ್ಸ್. ಲೈಕ್ ಎಲ್ಲರೂ ಓಕೆ ವಾಟ್ ಇಸ್ ಹ್ಯಾಪ್ನಿಂಗ್, ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನಾನು ಹೇಳಿದೆ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಹ್ಯಾಪಿ ಟು ಸಿ ಲಾಡ್ ಆಫ್ ಪೀಪಲ್ ಹಿಯರ್. ಹಳೆ ಫ್ರೆಂಡ್ಸ್ಗಳಿದ್ದಾರೆ, ಸತೀಶ್ ಸರ್ ಎಲ್ಲರೂ ಇದ್ದಾರೆ. ಅದ್ರ ಜೊತೆಗೆ ಐ ಹ್ಯಾವ್ ಟು ಸೇ ಸಾರಿ ದ್ಯಾಟ್ ನಾನು ನಿಜವಾಗ್ಲೂ ಅವ್ರಿಗೆ ಗೊತ್ತಿದೆ ನಾನು ಐ ಹ್ಯಾವ್ ಜಸ್ಟ್ ಕಮ್ ಪ್ರಿಡಾಮಿನೆಂಟ್ಲಿ ಫಾರ್ ಓನ್ಲಿ ದಿಸ್ ಪ್ರೋಗ್ರಾಮ್. ಬಟ್ ನನಗೊಂದು ಚಿಕ್ಕ ಮೀಟಿಂಗು, ನಮ್ಮ ಮೂವಿದು ಒಂದು ಚಿಕ್ಕ ಮೀಟಿಂಗ್, ಅದು ಮುಗಿಬೇಕಾದ್ರೆ ಸ್ವಲ್ಪ ಹೊತ್ತಾಯ್ತು. ಸೊ ಐ ಆಮ್ ಅ ಬಿಟ್ ಲೇಟ್. ಬಟ್ ಲೇಟೆಸ್ಟ್ ಆಗಿ ಏನೋ ಹೇಳಬೇಕಂದ್ರೆ ಯಶವಂತ್ ನಮ್ಮದು ಐ ಥಿಂಕ್ ಆಫ್ಟರ್ ಬಿಗ್ ಬಾಸ್ ಮುಗಿದ್ಮೇಲೆ, ಸೀಸನ್ 10 ಮುಗಿದ್ಮೇಲೆ ಐ ಹ್ಯಾಡ್ ಗಿವನ್ ಇಂಟರ್ವ್ಯೂಸ್. ಎಲ್ಲರಿಗೂ ಇಂಟರ್ವ್ಯೂ ಕೊಟ್ಟಿದ್ದೆ. ಈಗ ನಮ್ಮ ಭಾಷೆ, ಈ ನಮ್ಮ ಫ್ರೆಂಡ್ ಮಂಡ್ಯ ಭಾಷೆದಲ್ಲಿ ಮಾತಾಡೋದು, ನಮ್ದು ಎರಡೂ ಮಿಕ್ಸ್ ಆಗಿರುತ್ತೆ, ಮಂಗಳೂರು ಮತ್ತು ಬೆಂಗಳೂರು ಎರಡು. ಬಟ್ ಯಾ, ಐ ಹೋಪ್ ಯು ಲೈಕ್ ಇಟ್. ಒಂದು ಚಿಕ್ಕ ಸ್ಟೋರಿ ಅಬೌಟ್ ಯಶವಂತ್ ಐ ವಾಂಟ್ ಟು ಶೇರ್ ವಿತ್ ಯು ಆಲ್. ಎಲ್ಲರಿಗೂ ಇಂಟರ್ವ್ಯೂ ಕೊಟ್ಟಿದ್ದೆ. ಐ ಥಿಂಕ್ ಫಿಲ್ಮಿ ಬೀಟ್ ಮಾತ್ರ ಒಂದು ಪೆಂಡಿಂಗ್ ಆಗಿತ್ತು. ನಾನೆಲ್ಲೋ ಇಂದ್ರನಗರದಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿದ್ದೆ. ಐ ಥಿಂಕ್ ಬೈ ಚಾನ್ಸ್ ಸಂಬಡಿ ಟೋಲ್ಡ್ ಮಿ, ಯಾರೋ ಹೇಳಿದ್ರು ಯಶವಂತ್ ಅವರ ಸ್ಟುಡಿಯೋ ಇಲ್ಲೇ ಇದೆ, ಅಥವಾ ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ಎಲ್ಲೋ ನೋಡಿದೆ, ಅವ್ರು ಇಲ್ಲೇ ಇದ್ದೀನಲ್ವಾ 5 minutes ಅಂತ. ನಾನು
ಆಯಿತು ನೀವು ಬರ್ತೀರಾ ಸರ್, ಇವತ್ತೇ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಬಂದ್ಬಿಟ್ಟು ನಾವು ವಿ ಡಿಡ್ ಅ ಪ್ರ್ಯಾಂಕ್ ವಿಡಿಯೋ ಕಾಲ್ ಟು ಪೃಥ್ವಿ ಅಂಬರ್, ಆ್ಯಂಡ್ ದ್ಯಾಟ್ ಬಿಕೇಮ್ ಸೋ ವೈರಲ್. ಅಲ್ಲಿಂದ ನಾನು ಮೀ ಆ್ಯಂಡ್ ಯಶ್ವಂತ್ ಬಿಕೇಮ್ ಲೈಕ್ ಮೋರ್ ಆಫ್ ಫ್ರೆಂಡ್ಸ್. ಅವತ್ತು ಯಶ್ವಂತ್ ಹತ್ರ ನಾನು ಹೇಳಿದೆ, ಐ ಥಿಂಕ್ ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತೀರಲ್ವಾ, ಯಾಕೆ ಯು ಆಲ್ವೇಸ್ ವಾಂಟ್ ಟು ಬಿ ಮೀಡಿಯಾ ಇನ್ ದ ರಿಪೋರ್ಟಿಂಗ್ ಆ್ಯಂಕರಿಂಗ್ ಅಂತ. ಆವಾಗ ಒಂದು ಸ್ಟೋರಿ ಹೇಳಿದ್ರು, ಬ್ರದರ್ ನಾನು ಆ್ಯಂಕರಿಂಗ್ ಅದು ಇದು ಮಾಡ್ತಾ ಇದ್ದೆ, ಬಟ್ ಇನ್ ಬಿಟ್ವೀನ್ ಒಂದು ಸೀರಿಯಲ್ ಮಾಡ್ಬೇಕಂತ ನನ್ಗೊಂದು ಮನಸ್ಸಿತ್ತು. ಸಂಬಡಿ ಕಾಲ್ ಮೀ, ಸೀರಿಯಲ್ ಒಂದು ಮಾಡೋಣ ಹಂಗೆ ಅಂತ. ನಂಗೆ ನೆನಪಿದೆ ಆ್ಯಕ್ಚುಲಿ ನಿಮ್ಮ ಸ್ಟೋರಿ ಹೇಳಿದ್ದು. ಸೊ ಸೀರಿಯಲ್ ಹೋಗಿ ನಾನು ಆಡಿಷನ್ ಕೊಡಬೇಕಾದ್ರೆ ನೀವು ಏನು ಮಾತಾಡಿದ್ರು ರಿಪೋರ್ಟರ್ ಥರನೇ ಮಾತಾಡ್ತಿದ್ದೀರಾ, ಆ್ಯಂಕರ್ ಥರನೇ ಹೋಗ್ತಾ ಇದೆ, ನಿಮ್ಮ ಲುಕ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಇದು ಆಗಲ್ಲ ಬ್ರದರ್ ಅಂತ. ಸೊ ನನ್ಗೆ ಹೇಳಿದ್ರು, ಸೆಟ್ ಆಗಲ್ಲ ಬ್ರೋ, ನಮಗೆಲ್ಲ ಸೆಟ್ ಆಗಲ್ಲ, ಐ ಥಿಂಕ್ ಐ ವಿಲ್ ಓನ್ಲಿ ಡೂ ಆ್ಯಂಕರಿಂಗ್ ಅಂಡ್ ಐ ಆಮ್ ಹ್ಯಾಪಿ ವಿತ್ ಇಟ್. I don't know if you remember this. ಅವತ್ತೇ ಹೇಳಿದೆ, ಬ್ರದರ್ ಐ ಸ್ಟಾರ್ಟೆಡ್ ಆಸ್ ಆ್ಯಂಕರ್, ಐ ಆಲ್ಸೋ ಸ್ಟಾರ್ಟೆಡ್ ಆಸ್ ಆ್ಯಂಕರ್. ಐ ಡೋಂಟ್ ನೋ ಇಫ್ ಯು ನೋ ದಿಸ್. ನಾನು ಮಂಗಳೂರಲ್ಲಿ, ನಾನು ರೂಪೇಶ್ ಅವರು ಒಂದೇ ಕಾಲೇಜ್. ಸೊ ವಿ ಆಲ್ ಸ್ಟಾರ್ಟೆಡ್ ಆಸ್ ಆ್ಯಂಕರ್ಸ್ ಇನ್ ಕಾಲೇಜ್. ಆಮೇಲೆ ಆ್ಯಂಕರ್ಸ್ ಈ ಮದುವೆ ಫಂಕ್ಷನ್ ಆಗಲಿ ಅಥವಾ ಯಾವುದೇ ಫಂಕ್ಷನ್ ಆಗಲಿ ಆ್ಯಂಕರಿಂಗ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮಗೆ ಎಲ್ಲೂ ಬೇಸ್ ಇಲ್ಲ, ಯಾರು ಟು ಲಿಫ್ಟ್ ಅಸ್ ಅಪ್, ಯಾರು ಮುಂದೆ ನೋಡಿದ್ರು, ಯಾರು ನಮ್ಮನ್ನ ಲೈಕ್ ಟು ಗೆಟ್ ಇನ್ ಟು ಮೂವೀಸ್ ಅಥವಾ ಏನು. ಲುಕ್ಸ್ ಇದೆ ಅಂತ ಹೇಳ್ತಾರೆ ಎಲ್ಲರೂ. ಈಗ ಹೌ ಬ್ಯೂಟಿ ಲುಕ್ಸ್ ಇದೆ, ನಿಮ್ಗಿದಿದೆ, ಹೋಗೋಕ್ಕಾಗಲ್ಲ ಅಂತ. ವೆನ್ ಯು ಗೋ ದೇರ್, ಆಮೇಲೆ ಬನ್ನಿ, ನಾಳೆ ಬನ್ನಿ, ಹಂಗೆ ಆಗ್ತಾ ಇತ್ತು. ಸೊ ದ ಮೇನ್ ಥಿಂಗ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಲೀಫ್ ಅಂತ ಏನಿದೆ, ಅದೇ ಬಿಗ್ ಬಾಸ್ ಹೋಗಿದ್ದು ಹಂಗೆ. ಆ ಬಿಲೀಫಲ್ಲೇ ಯಾರು ಬಿಗ್ ಬಾಸ್ ನನಗೆ ಕನ್ಸಲ್ಲೂ ಐ ಹ್ಯಾಡ್ ದಟ್ ಡ್ರೀಮ್. ಬಟ್ ಯಾರು ನಾನು ಹೇಳಿದ್ರೆ ಒಂದು 3 ವರ್ಷ ಮುಂಚೆ ನಾನು ಬಿಗ್ ಬಾಸ್ ಹೋಗ್ತೀನಿ ಅಂದರೆ, ನೋ ಚಾನ್ಸ್ ಮ್ಯಾನ್, ವಾಟ್ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ರು. ಯುವರ್ ಡ್ರೀಮ್ ಇಸ್ ಆಲ್ಸೋ ಲೈಕ್ ದಟ್. ಸೊ ಆ ಬಿಲೀಫ್ ಏನಿದೆಯಲ್ಲ, ಆ ಬಿಲೀಫಿಂದ ಇಲ್ಲಿವರೆಗೆ ಬಂದಿದ್ರೆ. ಐ ಆಮ್ ಡ್ಯಾಮ್ ಶ್ಯೂರ್, ನಾನು ನೋಡಿಲ್ಲ, ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಈ ವಿಡಿಯೋ ಇಸ್ ಎಕ್ಸ್ಟ್ರಾರ್ಡಿನರ್ಲಿ ಗುಡ್. ದಟ್ ವೈಬ್ ಐ ಹ್ಯಾಡ್ ಆಲ್ರೆಡಿ. ಸೊ ವಾಟ್ ಐ ಆಮ್ ಹೋಪಿಂಗ್, ಪ್ರೇಯಿಂಗ್, ಆಮೇಲೆ ನಿಮಗೆ ಏನು ವಿಶ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಆಲ್ಸೋ ದ ಲೇಡಿ ಓವರ್ ದೇರ್, ಯು ಆರ್ ಲುಕಿಂಗ್ ಗಾರ್ಜಿಯಸ್, ಐ ಆಮ್ ಶ್ಯೂರ್ ಯು ಹವ್ ಡನ್ ರಿಯಲಿ ಗುಡ್. ಏನು ವಿಶ್ ಮಾಡ್ತಾ ಇದ್ದೀನಿ ಅಂದರೆ, ಯು ವಿಲ್ ಡೆಫಿನೆಟ್ಲಿ ಎಕ್ಸೆಲ್. ಇಲ್ಲಿಂದ ಮೇಲೆ ಹೋಗ್ಬಿಟ್ಟು ದ ನೆಕ್ಸ್ಟ್ ಲೆವೆಲ್ ವುಡ್ ಬಿ ಮೂವೀಸ್. ಓಕೆ, ಸೊ ಗುಡ್ ಲಕ್ ಟು ಆಲ್ ಆಫ್ ಯು ಆಲ್, ಆ್ಯಂಡ್ ಹ್ಯಾಪಿ. ಇಲ್ಲಿ ಬಂದಿದ್ದೀನಿ, ಮೀಡಿಯಾದವರಿಗೆ ಒಬ್ರು ಅಲ್ಲಿ ಬಂದಾಗ, ಅವಿನಾಶ್ ಶೆಟ್ಟಿನಾ ನೀವು ಅಂತ, ನಂಗೆ ಲುಕ್ಸ್ ಎಲ್ಲ ಚೇಂಜ್ ಆಗಿದೆ ಅಂತ ಸ್ವಲ್ಪ. ಯಾಕೋ ನೀವೇನಾ ಅವಿನಾಶ್, ನೀವು ಬಿಗ್ ಬಾಸ್ ಅಲ್ಲಿ ಬಂದವ್ರು ನೀವೇನಂತ ಕೇಳಿದ್ರು. ಹೌದು, ನಾನೇ. ಐ ಕೀಪ್ ಚೇಂಜಿಂಗ್ ಮೈ ಲುಕ್ಸ್, ಆ್ಯಂಡ್ ಐ ಥಿಂಕ್ ದಟ್ ಈಸ್ ದ USP ಆಫ್ ಅನ್ ಆಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಸ್ಟ್ ಆಫ್ ಆಲ್ ಯಶ್ವಂತ್, ಆ್ಯಂಡ್ ಐ ಆಮ್ ಗ್ಲಾಡ್ ಎಲ್ಲರ ಜೊತೆಗೆ ನಾನು ಈ ಒಂದು ಮೊಮೆಂಟಲ್ಲಿ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇಲ್ಲಿ ಬಂದಿರೋದು ಯಶ್ವಂತ್ ಗೆಳೆಯನಾಗಿ, ಗೆಸ್ಟು ಸೆಲೆಬ್ರಿಟಿ ಅಂದರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಯಶ್ವಂತ್ ಗೆಳೆಯನಾಗಿ ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ಸಾಂಗ್ ನೋಡಿದೆ, ಅವ್ನು ತುಂಬ ವರ್ಷದ ಕನಸು, ಏನಾದರೂ ಮಾಡಬೇಕು. ನಾವು ಮಾತಾಡ್ತಾ ಇರ್ತೀವಿ ಆಗಾಗ ಸಿನಿಮಾ ಬಗ್ಗೆ, ಮೀಡಿಯಾ ಅದು ಇದು ಏನು ನಡೀತಿದೆ ಅಂತೆಲ್ಲ. ಸೊ ಹೇಳ್ತಾನೆ ಇರ್ತಿದ್ದೆ ಏನಾದರೂ ಮಾಡಬೇಕು ಅಂತ. ಸೊ ಫೈನಲಿ ಒಂದು ಸಾಂಗ್ ರೆಡಿ ಆಗಿದೆ. ಸೊ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ, ನನಗೆ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು, ನೀವೆಲ್ಲವನ್ನು ಅಬ್ಸರ್ವ್ ಮಾಡಿದ್ರೆ ಈ ಅವಕಾಶ ಯಶ್ವಂತ್ಗೆ ಯಾರೂ ಕೊಟ್ಟಿದ್ದಲ್ಲ, ಅವನೇ ಕ್ರಿಯೇಟ್ ಮಾಡ್ಕೊಂಡಿರೋವಂಥದ್ದು. ಆಲ್ಬಮ್ ಸಾಂಗ್ಸ್ ಏನಾಗ್ಬಿಡುತ್ತೆ ಅಂದರೆ, ಈ ಥರದ್ದು ಏನಾದರೂ ಒಂದು ಮಾಡೋದಕ್ಕೆ ಹೊರಟಾಗ ನಾನು ಪ್ರೊಡ್ಯೂಸರ್ ನಡೀತೀನಿ, ನಾನು ಎಲ್ಲ ಇದು ಮಾಡ್ತೀನಿ ಅಂದಿದ್ಗೆಲ್ಲ. ಇವಾಗ ಸಿನಿಮಾಗಳು ಒಂದು ಶೋಕಿಗಳು ನೋಡ್ತೀವಲ್ಲ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನೃತ್ಯ ನಿರ್ದೇಶನ, ಹಂಗೆ. ಸೊ ಇಷ್ಟು ಕಷ್ಟಪಟ್ಟಾಗ ಅವನು ಅದನ್ನು ಮಾಡ್ಬೋದಾಗಿತ್ತು. ನಾನೇ ಡೈರೆಕ್ಟ್ ಮಾಡಿ, ನಾನೇ ಲಿರಿಕ್ಸ್ ಬರೆದು, ನಾನೇ ಆ್ಯಕ್ಟ್ ಮಾಡಿ, ನಾನೇ ಹಾಡ್ಬಿಡ್ತೀನಿ ಅಂತ. ಇಲ್ಲ, ನಂದೊಂದು ಪ್ರೊಫೈಲ್ ಬೇಕು ಅಂತ ಯಶ್ವಂತ್ ಇಲ್ಲಿವರೆಗೂ ಮಾಡಿ, ಆಮೇಲೆ ಒಂದು ತಂಡ ಕೊಟ್ಟು ಈ ಆಪರ್ಚುನಿಟಿನ ಯಶ್ವಂತೆ ಕ್ರಿಯೇಟ್ ಮಾಡ್ಕೊಂಡಿರೋದು. ಆಮೇಲೆ ಒಂದೊಂದೇ ಮಾತಾಡ್ತಾ ಇರಬೇಕಾದ್ರೆ ಎಲ್ಲ ಗೊತ್ತಾಗೋದು. ಆಲ್ಮೋಸ್ಟ್ 80% ಎಲ್ಲ ನನ್ನ ಸ್ನೇಹಿತರ ತಂಡನೇ ಇದೆ. ಸುದರ್ಶನ್ ಡೈರೆಕ್ಟ್ ಮಾಡಿರೋದು, ನನ್ನ 10 ವರ್ಷದ ಗೆಳೆಯ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ದಿನೇಶು, ಏನಿಲ್ಲ ಅಂದರೂ ಒಂದು 5 ರಿಂದ 8 ವರ್ಷದ ಗೆಳೆಯ ದಿನೇಶ್, ಲಿರಿಕ್ಸ್ ಬರ್ದಿದ್ದಾನೆ. ಮತ್ತು ತುಂಬ ಜನ, ಅನಿರುದ್ಧ್ ಬಂದಿಲ್ಲ, ಅನಿರುದ್ಧ್ ಅವರಾಗಿರಲಿ. ಆ್ಯಂಡ್ ಎಲ್ಲರೂ ಕೂಡ, ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್